ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮಾರ್ ಸಡ್ಡಾ ಯೂಟ್ಯೂಬ್ ಚಾನಲ್. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ತಮ್ಮಲ್ಲಿ ನೋಡಿದ ತಕ್ಷಣನೇ ನಿಮಗೆ ಕೋಪ ಬಂದಿರ್ಬೋದು. ಏನು ಗುರು, ಇಡೀ ಕರ್ನಾಟಕ ಗಿಲ್ಲಿ ವಿನ್ ಆಗ್ತಾನೆ ಅಂತ ಹಾಕಿದ್ರೆ ನೀವು ಅಶ್ವಿನಿ ಅವರು ವಿನ್ನು ಆಗ್ತಾರೆ ಅಂತ ಹಾಕಿದ್ದೀರಾ ಅಂತ. ಇದಕ್ಕೆ ಕ್ಲಾರಿಟಿ ಕೊಡ್ತಾ ಬರ್ತೀನಿ. ಈ ಸರಿ ಬಿಗ್ ಬಾಸ್ ಸೀಸನ್ನು 12 ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಹೇಳಿದರು. ಕೊನೆಗೆ ಅವರ ಮನ ಓಲಿಸಿ ಹೋಸ್ಟ್ ಮಾಡೋಂಗೆ ಮಾಡಿದ್ರು. ಬಿಗ್ ಬಾಸ್ನ ಸುದೀಪ್ ಸಾರು ನಡ್ಸ್ಕೊಡ್ತಾನೂ ಇದ್ದಾರೆ. ಈಗ ಫೈನಲ್ ಬಂದಿದೆ. ಇದೇ ವಾರ ಅಂದರೆ ಶನಿವಾರ ಭಾನುವಾರ ಫೈನಲ್ ಇದೆ. ಈ ಫೈನಲಲ್ಲಿ ಸುದೀಪ್ ಅವರ ಕೈಯಲ್ಲಿ, ಎರಡೂ ಕೈಯಲ್ಲಿ ಯಾರ ಕೈ ಇರುತ್ತೆ ಅಂದರೆ ಎಲ್ಲರೂ ಹೇಳ್ತಿರೋದು ಒಂದು ಅಶ್ವಿನಿ, ಒಂದು ಗಿಲ್ಲಿ ಅಂತ. ಅಶ್ವಿನಿ ಅವ್ರ ಕೈನ ಸುದೀಪ್ ಅವರು ಎತ್ತಾರೆ, ಅವ್ರ ಕೈಯಲ್ಲಿ ಕಪ್ ಕೊಡ್ತಾರೆ. 100% ಇದು ಅಶ್ವಿನಿ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಊಹಾಪೋಹಗಳೆಲ್ಲ ಹರಿದಾಡ್ತಾ ಇತ್ತು. ಅದಕ್ಕೆ ವಿರುದ್ಧವಾಗಿ ನಿನ್ನೆ ಒಂದು ಫೋಟೋ ಹರಿದಾಡ್ತಾ ಇದೆ. ಸುದೀಪ್ ಸಾರ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡರು ಮತ್ತು ಅವರ ಟೀಮು ಅವ್ರ ಮನೆಗೆ ಏನೋ ಹೋಗಿ ಭೇಟಿ ಕೊಟ್ಟು ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಮಾತುಕತೆ ಆಗಿದೆ. ಆ ಫೋಟೋ ವೈರಲ್ ಆದಾಗಿಂದಾನು ಯಾವ ರೀತಿ ಸಂಚಲನ ಮೂಡಿಸಿದೆ ಅಂದರೆ ಬಿಗ್ ಬಾಸ್ 100% ಫೇಕ್ ಶೋ, 100% ಮೋಸ ಮಾಡೋ ಶೋ. ಸುದೀಪ್ ಅವರು ರಕ್ಷಣಾ ವೇದಿಕೆ ಅವರು ನಾರಾಯಣಗೌಡರು ಬಂದಾಗ ಅವರು ಅಶ್ವಿನಿ ಅವ್ರನ್ನ ಗೆಲ್ಲಿಸುವ ರೀತಿ ಮಾತುಕತೆ ನಡೆದಿದೆ ಅಂತ ಊಹಾಪೋಹಗಳು ಹರಿದಾಡ್ತಾ ಇದ್ದಾವೆ. ಇಲ್ಲಿ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಗಿಲ್ಲಿಗೆ ಈ ಲೆವೆಲ್ಗೆ ಫ್ಯಾನ್ಸ್ ಫಾಲೋವರು, ಈ ಲೆವೆಲ್ಗೆ ಸಪೋರ್ಟಿಂಗ್ ಇರೋದು. ಅಂದರೆ ಗಿಲ್ಲಿನೇ ಗೆಲ್ಲಬೇಕು, ಇಲ್ಲ ಅಂದರೆ ಬಿಗ್ ಬಾಸ್ ಮನೆಗೆ ಕಲ್ಲು ಹೊಡಿತೀವಿ ಅನ್ನೋ ಲೆವೆಲ್ಗೆ. ಆಮೇಲೆ ಗಿಲ್ಲಿ ಗೆಲ್ಲಬೇಕು ಅಂದ್ಬಿಟ್ಟು ಟ್ಯಾಟೋ ಹಾಕ್ಸ್ಕೊಳ್ಳೋದಾಗಲಿ, ಪೂಜೆಗಳು ಮಾಡೋದಾಗಲಿ, ಪಾದಯಾತ್ರೆಗಳು ಮಾಡೋದಾಗಲಿ ಸುಮಾರು. ಅಂದರೆ ಗಿಲ್ಲಿ ಗೊತ್ತಿಲ್ಲ ಕರ್ನಾಟಕದ ಜನತೆಗೆ ಯಾವ ಲೆವೆಲ್ಗೆ ರಂಜಿಸಿದ್ದಾರೆ ಅಂದರೆ ಮಾತುಗಳೇ ಇಲ್ಲ. ಆ ಲೆವೆಲ್ಗೆ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡಿ ಅವ್ರ ಅಂದರೆ ಅವ್ರ ತೆಕ್ಕೆಯಲ್ಲಿ ಇಟ್ಕೊಂಡಿರೋದು. ಅಂದರೆ ಜನಗಳು ಯಾರಿಗೂ ಸುಮ್ಮನೆ ಪ್ರೀತಿ ಕೊಡಲ್ಲ. ಬಟ್ ಇಲ್ಲಿ ಬಿಗ್ ಬಾಸ್ ಶೋಲ್ಲಿ ಗಿಲ್ಲಿಗೆ ಈ ಲೆವೆಲ್ಗೆ ದೊಡ್ಡದಾಗಿ ಪ್ರೀತಿ ಸಿಕ್ಕಿದೆ ಅಂದರೆ ಗಿಲ್ಲಿ ನಿಜವಾಗ್ಲೂ ಒಂದು ಅದೃಷ್ಟವಂತ ಅನ್ನೋದಕ್ಕಿಂತನೂ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿದ್ದಾರೆ. ಒಂದು ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು, ಯೂಟ್ಯೂಬಲ್ಲಿ ಸಣ್ಣ ಪುಟ್ಟ ವೀಡಿಯೋಗಳು ಮಾಡಿಕೊಂಡು, ಅದರಿಂದ ಒಂದು ಚಿಕ್ಕ ರಿಯಾಲಿಟಿ ಶೋಗೆ ಬಂದು ಅಲ್ಲಿಂದ ಇದೆಯಲ್ಲ ಸ್ಟ್ರಗಲ್ಲು. ಬಿಗ್ ಬಾಸ್ಗೆ ಬರೋದು ಈಸಿ ಅಲ್ಲ ಆ ಜರ್ನಿ. ಬಟ್ ನಮ್ಮ ಹಳ್ಳಿ ಹುಡುಗ, ಮಂಡ್ಯದ ಹುಡುಗ ಗಿಲ್ಲಿ ಗೆಲ್ಲಬೇಕು ಅಂತ ನಮಗೂ ಆಸೆ ಇದೆ. ಅದ್ರ ಪ್ರಕಾರ ಗಿಲ್ಲಿ ಗೆದ್ದರೆ ಓಕೆ. ಇಲ್ಲಿ ಸುಮಾರು ಮಾತುಗಳು ಕೇಳಿ ಬರ್ತಾ ಇದೆ, ಇಲ್ಲ ಗಿಲ್ಲಿಗಿಂತ ದಿ ಬೆಸ್ಟು ಅಶ್ವಿನಿ ಅವ್ರು ಆಡಿದ್ದಾರೆ, ರಕ್ಷಿತಾ ಅವ್ರು ಆಡಿದ್ದಾರೆ, ರಘು ಅವ್ರು ಆಡಿದ್ದಾರೆ. ಅದಕ್ಕೆಲ್ಲ ಉತ್ತರ ಬೇಕು ಅಂದರೆ ಈ ಶನಿವಾರ ಭಾನುವಾರ ಎಪಿಸೋಡ್ ನೋಡಬೇಕು. ಇವತ್ತು ಮಿಡ್ ನೈಟ್ ಎಲಿಮಿನೇಟ್ ಆಗ್ತಾ ಇದೆ. ಅದರಲ್ಲಿ ಧ್ರುವಂತ್ ಅವರು ಈಚೆ ಬಂದಿದ್ದಾರೆ ಅಂತ ಊಹಾಪೋಹಗಳು ಆಗ್ಲಿಂದ ಹರಿದಾಡ್ತಾ ಇದೆ. ಧ್ರುವಂತ್ ಅವ್ರು ಬಂದಿದ್ರು ಓಕೆ, ಕಾವ್ಯ ಅವ್ರು ಬಂದಿದ್ರು ಓಕೆ, ರಘು ಅವ್ರು ಬಂದಿದ್ರು ಓಕೆ, ಯಾರೇ ಬಂದಿದ್ರು ಓಕೆ. ಬಟ್ ಗಿಲ್ಲಿ ಏನಾದ್ರು ಬಂದ್ಬಿಡ್ತು ಅಂದರೆ ಶನಿವಾರ ಭಾನುವಾರ ಯಾರು ಆ ಚಾನಲ್ನು ಹಾಕಿ ನೋಡಲ್ಲ. ಜಿಯೋ ಹಾಟ್ಸ್ಟಾರಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಒಂದು 1000 ವ್ಯೂವರ್ಸ್ ಇದ್ರೆ ಹೆಚ್ಚು ಅನಿಸುತ್ತೆ ಅವತ್ತಿಗೆ. ಗಿಲ್ಲಿ ಏನಾದ್ರು ಈಚೆ ಬಂತು ಅಂದರೆ ಗಿಲ್ಲಿ ಬರೋ ಚಾನ್ಸ್ ಇಲ್ಲ ಬಿಡಿ. 100% TRP ತುಂಬ ಇಂಪಾರ್ಟೆಂಟ್ ಇದೆ. ಶನಿವಾರ ಭಾನುವಾರ ಅವ್ರನ್ನ ಉಳಿಸ್ಕೊಳ್ತಾರೆ. ಒಟ್ಟಿನಲ್ಲಿ ಸುದೀಪ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೆ. 100% ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇಷ್ಟು ದಿನ ನಾವು ನೋಡ್ಕೊಂಬಂದಿರೋದ್ರಲ್ಲಿ ಅವ್ರು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಫಸ್ಟ್ ಸೀಸನಲ್ಲೇ ಅರುಣ್ ಸಾಗರ್ ಅವ್ರಿಗೆ ಅಷ್ಟು ತಾಕತ್ತಿತ್ತು. ಸುದೀಪ್ ಅವ್ರಿಗೆ ಅರುಣ್ ಸಾಗರ್ನ ಗೆಲ್ಸೋಂಥ ತಾಕತ್ತಿತ್ತು. ಆದರೂ ವಿಜಯ್ ರಾಘವೇಂದ್ರ ಅವ್ರನ್ನ ಗೆಲ್ಸಿದ್ರು. ಆ ಫಸ್ಟ್ ಸೀಸನಲ್ಲಿ 100% ಎಂಟರ್ಟೈನ್ಮೆಂಟ್ ಅಂದರೆ ಅರುಣ್ ಸಾಗರ್ ಅವರೇ, ಅದು ಎಲ್ಲರಿಗೂ ಗೊತ್ತಿತ್ತು. ಬಟ್ ವಿಜಯ್ ರಾಘವೇಂದ್ರ ಅವರು ಕೈ ಹಿಡಿತು ಅದೃಷ್ಟ. ಒಟ್ಟಿನಲ್ಲಿ ನೋಡೋಣ, ಇನ್ನು ತುಂಬ ದಿನ ಇಲ್ಲ. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರದಷ್ಟರಲ್ಲಿ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಗೊತ್ತು ಗೆಲ್ಲೋದು ಯಾರು ಆ ಕಪ್ನ ತೊಗೊಂಡು ಈಚೆ ಬಂದು ಎಂಜಾಯ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಬಿಗ್ ಬಾಸ್ ಯಾರ್ಯಾರು ನೋಡಿದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಹಬ್ಬ ಅಂತ ಹೇಳ್ಬೋದು ಈ ಶನಿವಾರ ಭಾನುವಾರ ಎಪಿಸೋಡು. ಬಿಗ್ ಬಾಸ್ ಅಂದಿದ ತಕ್ಷಣನೇ ಎಲ್ಲರಿಗೂ ಇರೋದು ಇದು ಮೋಸದ ಆಟ. ಇಲ್ಲಿ 100% ದುಡ್ಡು ಕೊಟ್ಟು ದುಡ್ಡು ಈಸ್ಕೊಂಡು ಕಪ್ನ ಕೊಡ್ತಾರೆ ಅಂತ ಏನೇನೋ ಇದ್ದಾವೆ. ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಶ್ವಿನಿ ಅವ್ರು ಗೆಲ್ತಾರ, ರಕ್ಷಿತಾ ಅವ್ರು ಗೆಲ್ತಾರ, ಇಲ್ಲ ಗಿಲ್ಲಿ ಅವ್ರು ಗೆಲ್ತಾರ. ಯಾರು ಗೆಲ್ಲಬೇಕು, ಯಾಕೆ ಗೆಲ್ಲಬೇಕು ಅಂತ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ ಹಾಕಿ. 100%
ಯಾರೇ ಗೆದ್ರು ಸಂತೋಷ, ಗಿಲ್ಲಿ ಗೆದ್ರೆ ಇಡೀ ಕರ್ನಾಟಕ ಸಂತೋಷ ಪಡುತ್ತೆ ಅನ್ನೋದ್ರಲ್ಲಿ ದೂಸಲ ಮಾತೇ ಇಲ್ಲ. ಒಟ್ಟಿನಲ್ಲಿ ಈ ವಿಡಿಯೋ ಏನಾದ್ರು ನೋಡಿದರೆ ದಯವಿಟ್ಟು ನಮ್ಮ ಕುಮಾರ್ ಸಂಡಾ ಚಾನಲ್ನ 100% ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.